ಕೆಆರ್ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ. ನನ್ನ ಹೆಸರು ಜೀವನ್ ಅಂತೇಳಿ, ಕೆಆರ್ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಂಯೋಜಕ. ಇವತ್ತು ನನ್ನ ಜೊತೆಗೆ ಏನು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ GR ಹೆಬ್ಬೂರ್ ಅವರಿದ್ದಾರೆ, ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿಯಾದಂಥ ರಘುನಂದನ್ ಅವರಿದ್ದಾರೆ, ರಾಜ್ಯ ರೈತ ಘಟಕದ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ಅವರಿದ್ದಾರೆ, ಹಾಗೂ ದೇವನಹಳ್ಳಿಯ ಮುಖಂಡರುಗಳಾದಂಥ ವೆಂಕಟೇಶ್ ಮೂರ್ತಿ ಮತ್ತು ಶಿವಪ್ಪ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಈಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಏನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಗೆ ಹೊಂದ್ಕೊಂಡಂತೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಡಾಕ್ಟರ್ GR ಹೆಬ್ಬೂರ್ ಅವ್ರನ್ನ ನಾವು ಕಣಕ್ಕಿಳಿಸ್ತಾ ಇದ್ದೀವಿ. ಸುಮಾರು 40 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ರಿಟೈರ್ಡ್ ಆಗಿರುವಂಥವರು ಶ್ರೀ ಹೆಬ್ಬೂರ್ ಅವರು. ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹೋರಾಟಗಳನ್ನು ಮಾಡಿ ಅವರ ಸಹಪಾಠಿಗಳ ಜೊತೆ ಸೇರಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿ ಕೆಲವು ಬಾರಿ ಜೈಲಿಗೂ ಸಹ ಅವರು ಹೋಗಿಲ್ಲ, ಅವರ ಸಹಪಾಠಿಗಳು ಆ ಹೋರಾಟದಲ್ಲಿ ಜೈಲಿಗೆ ಹೋಗಿರುವಂಥದ್ದು ಸಹ ಉದಾಹರಣೆಗಳಿದ್ದಾವೆ. ಇವತ್ತು ಏನು ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಿದೆ. ಇವರ ಹೋರಾಟ ಮತ್ತು ನಮ್ಮ ಅಭಿಪ್ರಾಯ ಏನು ಅಂದರೆ, ಶಿಕ್ಷಣದಲ್ಲಿ 1ನೇ ತರಗತಿಯಿಂದ ನಾವು ಏನು ಕೊನೆಯ ಎಜುಕೇಷನ್ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಒಂದೇ ಎಜುಕೇಷನ್ ಓದೋದು. ಆದರೆ ಪಾಠ ಮಾಡುವಂಥ ಶಿಕ್ಷಕರಿಗೆ ತಾರತಮ್ಯಗಳಿದೆ. ಇವಾಗ ಖಾಸಗಿ ಸಂಸ್ಥೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರಿಗೆ ಒಂದು ರೀತಿಯ ಸಂಬಳ, ಸರ್ಕಾರಿ ಇದರಲ್ಲೇ ಶಾಲೆಗಳಲ್ಲಿ ಪಾಠ ಮಾಡುವಂಥವ್ರಿಗೆ ಸರ್ಕಾರಿ ಇರುವಂಥ ಶಿಕ್ಷಕರಿಗೆ ಒಂದು ರೀತಿ ಸಂಬಳ, ಅದೇ ರೀತಿಯಾಗಿ ಗೆಸ್ಟ್ ಲೆಕ್ಚರರ್ಸ್ ಗೆಸ್ಟ್ ಟೀಚರ್ಸ್ ಅಂತ ಏನು ಕರೀತಾರೆ ಅವ್ರಿಗೆ ಇದರಲ್ಲಿ ವೇತನದಲ್ಲಿ ತಾರತಮ್ಯ ಇದೆ. ಇದನ್ನ ಸರಿ ಮಾಡಬೇಕು. ಯಾಕೆಂದ್ರೆ ಎಲ್ರಿಗೂ ಸಿಗುವಂಥದ್ದು ಒಂದೇ ಪಾಠ, ಆದರೆ ಪಾಠ ಮಾಡುವಂಥ ಶಿಕ್ಷಕರಿಗೆ ಸರಿಯಾಗಿ ಸಂಬಳಗಳು ಬರ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಸರ್ಕಾರಿ ಇರ್ಬೋದು, ಅದೇ ಕಾಲಿಕ ಇರ್ಬೋದು, ಅಥವಾ ಅನುದಾನ ರಹಿತ ಎಲ್ಲೇ ಪಾಠ ಮಾಡಲಿ ಎಲ್ಲ ಶಿಕ್ಷಕರಿಗೂ ಸಮಾನ ವೇತನ, ಕೊನೆ ಪಕ್ಷ ಮೂಲ ವೇತನ ಏನಿದೆ ಅದಾದ್ರೂ ಸರಿಯಾಗಿ ಸಿಗಬೇಕು ಅಂತೇಳಿ ನಮ್ಮ ಹೋರಾಟಗಳಿರುವಂಥದ್ದು. ಇವತ್ತು ರಾಜ್ಯದಲ್ಲಿರುವಂತಹ JCB ಪಕ್ಷಗಳು, JDS, ಕಾಂಗ್ರೆಸ್, BJP ಪಕ್ಷಗಳು ಪದವೀಧರ ಕ್ಷೇತ್ರನೋ ಅಥವಾ ಶಿಕ್ಷಕರ ಕ್ಷೇತ್ರ ಅಂತ ಏನು ನಾವು ಮಾಡ್ಕೊಂಡಿದ್ದೀವಿ, ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಕರನ್ನೇ ಹಾಕಬೇಕು ಚುನಾವಣೆಗೆ. ಆದರೆ ಈ ರಾಜಕೀಯ ಪಕ್ಷಗಳು ಶಿಕ್ಷಕರನ್ನ ಹಾಕ್ತಾ ಇಲ್ಲ. ಒಂದೊಂದು ಕಡೆ ಯಾರ್ಯಾರು MLAಗಳಿಗಿಂತ ಸೋತಿರ್ತಾರೆ, ಅವರ ಪಕ್ಷದವನು ದೊಡ್ಡ ಮುಖಂಡ ಆಗಿರ್ತಾನೆ, ಲೀಡರ್ ಆಗಿರ್ತಾನೆ, ಅಂಥವ್ರನ್ನ ಓಲೈಸ್ಕೋಬೇಕು ಅಂತೇಳಿ ಅವನಿಗೆ ಶಿಕ್ಷಣದ ಬಗ್ಗೆ ಕಿಂಚಿತ್ತು ಜ್ಞಾನ ಇಲ್ಲ ಅಂದ್ರೂ ಅಂಥವ್ರಿಗೆ ಟಿಕೆಟ್ ಕೊಟ್ಟಿರುವಂಥ ಉದಾಹರಣೆಗಳಿದ್ದಾವೆ. ಇದೇ ಭಾಗಕ್ಕೆ ಲೆಕ್ಕ ಹಾಕಿದಾಗ ನಾವು ಇಲ್ಲಿ ಪುಟ್ಟಣ್ಣ ಅಂತ ಗೆಲ್ತಾ ಇದ್ದಾರೆ, ಅವ್ರಿಗೂ ಶಿಕ್ಷಕರಿಗೂ ಏನು ಸಂಬಂಧ ಇದೆ? ಏನು ಸೋಲಿಲ್ಲದ ಸರ್ದಾರ, ಆದರೆ ಶಿಕ್ಷಕರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾಕೆಂದ್ರೆ ಇವತ್ತು ಚುನಾವಣೆಗಳನ್ನು ಅವ್ರು ಯಾವ ರೀತಿಯಾಗಿ ಕಳೆದ 4 ಸಾಲುಗಳಿಂದ ಮಾಡ್ತಾ ಇದ್ದಾರೆ. ಟೀಚರ್ಸ್ಗೆ ಇವರುವಂತಹ ಶಿಕ್ಷಕರಿಗೆ ಪಾರ್ಟಿ ಮಾಡಿಸ್ತಾರೆ, ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿಸ್ತಾರೆ, ಅವ್ರಿಗೆ ಗಿಫ್ಟ್ಗಳನ್ನ ಕೊಡುವಂಥದ್ದು. ಈ ರೀತಿಯಾಗಿ ನಾವು ಕೇವಲ MLA, MP, TP, ZP ಚುನಾವಣೆಗಳನ್ನ ಮತದಾರರಿಗೆ ಆಮಿಷಗಳನ್ನ ಒಡ್ಡಿ ಲಿಕ್ಕರು ಕುಕ್ಕರ್ಗಳನ್ನ ಕೊಟ್ಟು ಪಡಿತಾ ಇದ್ದಾರೆ. ಆದ್ರೆ ಇವರು ಶಿಕ್ಷಕರ ಕ್ಷೇತ್ರದಲ್ಲಿ ಮಕ್ಕಳಿಗೆ ಪಾಠ ಮಾಡುವಂತವ್ರು ಶಿಕ್ಷಕರಿಗೂ ಸಹ ಒಂದು ಎಣ್ಣೆ ಪಾರ್ಟಿ ಕೊಡಿಸೋ ಮೂಲಕ, ಅವ್ರಿಗೆ ಗಿಫ್ಟ್ ಕೊಡಿಸೋ ಮೂಲಕ ಚುನಾವಣೆಗಳನ್ನ ಮಾಡ್ತಾ ಇರುವಂಥದ್ದು. ಇವತ್ತು ದೇಶದಲ್ಲಿ ಕೇವಲ 7 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇರುವಂಥದ್ದು. ನಮ್ಮ ರಾಜ್ಯದಲ್ಲಿ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ವಿಧಾನ ಪರಿಷತ್ ಅಂದಿದ ತಕ್ಷಣ ಅದಕ್ಕೆ ಏನಂತ ಇದ್ವಿ, ಚಿಂತಕರ ಚಾವಡಿ ಅಂತ ಇದ್ವಿ. ಇವತ್ತು ಸೋತಂತವ್ರನ್ನ ಕರ್ಕೊಂಡು ಹೋಗಿ ಕೂಡಿಸುವಂತ ಕೆಲಸಗಳನ್ನ ಈ JCB ಪಕ್ಷದ ರಾಜಕಾರಣ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಕೇವಲ ಚಿಂತಕರ ಚಾವಡಿಯಾಗಿ ಉಳಿದಿಲ್ಲ, ಇವತ್ತು ರಾಜಕಾರಣವಾಗಿದೆ. ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ವಿಧಾನ ಪರಿಷತ್ ಅಲ್ಲ, ವಿಧಾನಸಭೆ ಇರ್ಬೋದು, ಯಾವುದೇ ಚುನಾವಣೆಗಳನ್ನು ಪ್ರಾಮಾಣಿಕವಾಗಿ ಸ್ವಚ್ಛ ಪ್ರಾಮಾಣಿಕ ಜನಪರ ಕಾಳಜಿಯಿಂದ ಮಾಡಬೇಕು. ಯಾವುದೇ ರೀತಿಯ ಆಮಿಷಗಳನ್ನು ಹೊಡೆದೆ, ಯಾರಿಗೆ ಮತದಾರರಿಗೆ ಆಮಿಷಗಳನ್ನು ಹೊಡೆದೆ, ಹಣ ಕೊಡದೆ ಚುನಾವಣೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 7 ವರ್ಷಗಳಿಂದ ಎಲ್ಲಾ ಚುನಾವಣೆಗಳನ್ನು ನಾವು ಎದುರಿಸ್ತಾ ಬರ್ತಾ ಇದ್ದೀವಿ. ನಮ್ದು ಇರುವಂತದ್ದೇನು ದೇಹ, ಸಾಮಾನ್ಯ ಜನರನ್ನು ಇವತ್ತು ರಾಜಕಾರಣ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಅಂತ ಒಂದ್ಸಲಿ ಕರಿತೀವಿ, ಇನ್ನೊಂದು ಕಡೆ ಕೇವಲ 200ರಿಂದ 300 ಕುಟುಂಬಗಳು ಮಾತ್ರ ರಾಜಕಾರಣ ಮಾಡ್ತಾ ಇರುವಂಥದ್ದು. ಇಡೀ ರಾಜ್ಯದಲ್ಲಿ ಕೇವಲ 200ರಿಂದ 300 ಕುಟುಂಬಗಳು ರಾಜಕಾರಣ ಮಾಡ್ತಾ ಇರುವಂಥದ್ದು. ಇದು ನಿಲ್ಬೇಕು, ಸಾಮಾನ್ಯ ಜನರನ್ನು ಚುನಾವಣೆಗಳಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶ್ರಮಿಸ್ತಾ ಇರುವಂಥದ್ದು. ಮತ್ತೆ ಈಗ ಶಿಕ್ಷಕರ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಹೆಬ್ಬೂರ್ ಅವರು ಮಾಡಿರುವಂತಹ ಹೋರಾಟದ ಫಲವಾಗಿ ಸುಮಾರು 87ರಿಂದ 95 ಇಸ್ವಿಯಲ್ಲಿ ಸೇರ್ಕೊಂಡಂತಹ ಶಿಕ್ಷಕರಿಗೆ, ಏನು ಅನುದಾನ ರಹಿತ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರಿಗೂ ಸರ್ಕಾರಿ ಸಂಬಳ ಬರುವ ರೀತಿಯಾಗಿ ಇವರು ಮಾಡಿದಂತ ಹೋರಾಟದಿಂದ ಅದು ಫಲಿಸಿದೆ. ಈಗ 25,000 ಶಿಕ್ಷಕರಿಗೆ ನಿಮ್ಗೆ ಗೊತ್ತಿರ್ಬೋದು, ಓಲ್ಡ್ ಪೆನ್ಷನ್ ಸ್ಕೀಮು, ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಒಂದಾಯ್ತು ಸರ್ಕಾರದಲ್ಲಿ. 2006ರಿಂದ ಆಚೆಗೆ ಸೇರ್ಕೊಂಡಿರೋದನ್ನ ನ್ಯೂ ಪೆನ್ಷನ್ ಸ್ಕೀಮಿಗೆ ಸೇರಿಸಿದ್ರು. ಆದ್ರೆ ಇವ್ರ ಕಡೆ ಏನಾಗಿತ್ತು, 87ರಿಂದ 1995ವರೆಗೂ ಸೇವೆ ಸಲ್ಲಿಸಿದಂಥವ್ರು 2002ರಲ್ಲಿ ಕಾಯಂ ಶಿಕ್ಷಕರಾಗ್ತಾರೆ.
ತಾಂತ್ರಿಕ ಕಾರಣಗಳಿಂದಾಗಿ ಕೆಲವು ಶಿಕ್ಷಕರಿಗೆ 2006 ನಂತರ ಅಪಾಯಿಂಟ್ಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಆಗ ಸರ್ಕಾರ ಏನ್ ಮಾಡುತ್ತೆ, ಇವ್ರನ್ನೆಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಇಂದ ತೆಗೆದು ನ್ಯೂ ಪೆನ್ಷನ್ ಸ್ಕೀಮ್ಗೆ ಹಾಕ್ಬಿಡ್ತಾರೆ. ಅದರಿಂದ ಬಾಧಿತ ಆದಂತವರು ಸುಮಾರು 60,000 ರಿಂದ 70,000 ಶಿಕ್ಷಕರು, ಅವ್ರ ಕುಟುಂಬ. ಈಗ 2026ರಲ್ಲಿ 24ನೇ ತಾರೀಕು ಒಂದು ಆರ್ಡರ್ ಆಗಿದೆ, ಇವ್ರನ್ನೆಲ್ಲರೂ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಸೇರಿಸಬೇಕು ಅಂತ ಹೇಳಿ ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ. ಇದನ್ನ ಸರ್ಕಾರಕ್ಕೆ ಮುಟ್ಟಿ ಸರ್ಕಾರದಿಂದ ನಾವು ತರಾಸಲ್ಲಿ ತಂದು ಹೋರಾಟವನ್ನು ಮಾಡಬೇಕು. ಅದು ಆಗುತ್ತೆ, ಯಾಕೆಂದ್ರೆ ಕೋರ್ಟ್ ಆದೇಶ ಏನಾಗಿದೆ ಅದ್ರ ಪ್ರಕಾರ 60,000 ರಿಂದ 70,000 ಕುಟುಂಬ ಇವರ ಕಾರಣಕ್ಕಾಗಿ ಮತ್ತು ಇವರ ಶ್ರಮದಿಂದಾಗಿ ಅದು ಆಗಿರುವಂಥದ್ದು. ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಬೇಕಾದ್ರೆ ದಾಖಲೆಗಳನ್ನ ಕೊಡ್ತೀವಿ. ಈ ತರದ ಹೋರಾಟಗಳನ್ನ ಮಾಡಿ ಆಮೇಲೆ ಯಾಕಂದ್ರೆ ಇವ್ರಿಗೆ ಗೊತ್ತಿದೆ, ಶಿಕ್ಷಕರ ಕ್ಷೇತ್ರದಲ್ಲೇ ಇದ್ದಂಥವ್ರು, ಶಿಕ್ಷಣ ತಜ್ಞರಾಗಿರುವಂಥವ್ರು, ಶಿಕ್ಷಕರ ಸಮಸ್ಯೆಗಳೇನು, ಅವ್ರಿಗೆ ಆಗ್ಬೇಕಾಗಿರುವಂತ ಏನೇನು ಬರಬೇಕು ಸೌಲಭ್ಯಗಳು, ಅದನ್ನ ಮಾಡುವಂತ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಶಿಕ್ಷಕರಲ್ಲಿ ಒಂದು ಮನವಿ ಮಾಡ್ತೀನಿ. ದಯಮಾಡಿ ಆಸೆ ಆಮಿಷಗಳಿಗೆ, ಗಿಫ್ಟ್ಗಳಿಗೆ, ಅವ್ರು ಕೊಡುವಂತ ಪಾರ್ಟಿಗಳಿಗೆ ನೀವೇ ಮತದಾನ ಮಾಡಿಬಿಟ್ರೆ ನೀವು ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠ ಮಾಡ್ಬೋದು, ಏನು ಹೇಳ್ಕೊಡ್ಬೋದು, ಯಾವ ಸಂಸ್ಕೃತಿಯನ್ನ ಬೆಳೆಸ್ಬೋದು, ದಯಮಾಡಿ ಈ ತರದನ್ನ ಮಾಡಬಾರ್ದು. ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಯಾರಾದ್ರೂ ಈ ತರ ಪಾರ್ಟಿ ಕೊಡಿಸ್ತೀವಿ ಅಥವಾ ಆಮಿಷಗಳನ್ನ ಹೊಡ್ತೀವಿ ಅಂತ ಏನಾದ್ರು ಇದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ಶಿಕ್ಷಕರು ಈ ತರದ್ದು ಆಗ್ಬಾರ್ದು. ನಿಮ್ಮ ಏನೋ ನಿಮ್ಗೆ ಇರುವಂತ ಸ್ಥಾನಗಳಲ್ಲಿ ನಿಮ್ಗೆ ಅಂತ ಮಾಡಿರುವಂತ ಶಿಕ್ಷಕರ ಕ್ಷೇತ್ರದಲ್ಲೇ ಈ ರೀತಿ ಅಕ್ರಮಗಳಾಗ್ಬಿಟ್ರೆ ಇದನ್ನು ತಡಿಬೇಕಾಗಿರುವಂತ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ ಅಂತನೋ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ GR ಹೆಬ್ಬೂರ್ ಅವರು ಪತ್ರಿಕಾ ಮಿತ್ರರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ ಪತ್ರಿಕಾ ಮಿತ್ರರಿಗೆ. ಈಗ ನನ್ನ ಪಕ್ಷದ ವಕ್ತಾರರು ಎಲ್ಲ ತಮಗೆ ಬಿಡಿಸಿ ಹೇಳಿದ್ದಾರೆ, ಅದನ್ನು ಪುನಃ ನಾನು ವಿಚಾರ ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಹೆಸರು ಡಾಕ್ಟರ್ GR ಹೆಬ್ಬೂರು. ನಾನು ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ. ನಾನು ಈ ವೃತ್ತಿನ ಸುಮಾರು 27.5 ವರ್ಷ ನಾನು ಪ್ರಾಂಶುಪಾಲನ ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ ಒಂದು 40 ವರ್ಷ ನನ್ನದೇ ಆದಂಥ ಸೇವೆಯನ್ನು ಮಾಡಿದ್ದೀನಿ. ಸಾರ್ವಜನಿಕವಾಗಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಮತ್ತು ನಾನು ಒಬ್ಬನೇ ಮಾಡೋಕ್ಕೇನಾಗಲ್ಲ, ನನ್ನ ತಂಡ ಏನು ನಮ್ಮೊಂದು ಸಂಘಟನೆ ಅಂತ ಇರುತ್ತೆ, ಆ ಸಂಘಟನೆ ಮುಖಾಂತರ ನಾವೆಲ್ಲರೂ ಸೇರಿ ಪ್ರಯತ್ನಪಟ್ಟು ನಮ್ಮ ಕೈಲಾದಷ್ಟಕ್ಕೆ ಮಾಡಿದ್ದೀವಿ. ಈ ಕ್ಷೇತ್ರದಲ್ಲಿ ಭಾಳಷ್ಟು ಲೋಪದೋಷಗಳಿದೆ. ನಿಜವಾಗ್ಲೂ ಭ್ರಷ್ಟಾಚಾರ ಏನಾದರೂ ನಾವು ತೆಗಿಬೇಕು ಅಂತಿದ್ರೆ ಅದು ಶಿಕ್ಷಣ ಕ್ಷೇತ್ರದಿಂದಲೇ ತೆಗಿಬೇಕು ಅಂತ ನನ್ನ ವೈಯಕ್ತಿಕ ಆಸೆ. ಯಾಕೆ ಅಂತ ಹೇಳಿದ್ರೆ ಸಂಸ್ಕಾರ ಇಲ್ಲಿಂದಲೇ ಕಲಿಸ್ಬೇಕಾಗಿದೆ. ಶಿಕ್ಷಕ ಸಂಸ್ಕಾರ ಕಲಿಸ್ಬೇಕಾಗಿರೋದು ಆ ವಿದ್ಯಾರ್ಥಿಗಳಿಗೆ ಇಲ್ಲಿಂದ. ವಿದ್ಯಾರ್ಥಿಗೆ ನಾವು ಸಂಸ್ಕಾರ ಕಲಿಸಿದ್ರೆ ಅವನು ಸಂಸ್ಕಾರವನ್ನೆಲ್ಲ ಪ್ರಜೆ ಆಗ್ತಾನೆ. ಸಂಸ್ಕಾರ ನಾವಿಲ್ಲಿ ಕಲಿಸೋದನ್ನು ತಪ್ಪು ಮಾಡಿದ್ರೆ ಅವನು ಸಮಾಜದಲ್ಲಿ ಅವನೊಬ್ಬ ಕೆಟ್ಟ ರೀತಿಯಲ್ಲಿ ಬೆಳ್ಕೋತಾನೆ. ಈಗ ಏನಾದರೂ ಸಮಾಜ ಕೆಟ್ಟ ರೀತಿಯಲ್ಲಿ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನ್ನೋದಕ್ಕೆ ಕಾರಣ ನಾನಿರ್ಬೋದು ಅಥವಾ ಯಾರೇ ಪ್ರಜೆ ಇರ್ಬೋದು. ಕೆಟ್ಟಿದ್ರೆ ಅದಕ್ಕೆ ಕಾರಣ ಶಿಕ್ಷಕ ಅನ್ನೋದು ನನ್ನ ಭಾವನೆ. ಆ ಶಿಕ್ಷಕ ಯಾಕೆ ಹಂಗೆ ಆ ರೀತಿ ಮಾಡ್ತಾನೆ ಅಂದರೆ ಅವನಿಗೆ ಮೂಲ ಕೊರತೆ, ಅವನಿಗೆ ಮೂಲ ಸೌಲಭ್ಯ ಅವನಿಗೆ ಇಲ್ದಂಗಿರುತ್ತೆ. ಉದಾಹರಣೆಗೆ ನಾನು ರಿಟೈರ್ ಆಗುವಾಗ ನನಗೆ 1.5 ಲಕ್ಷ ರೂಪಾಯಿ ಸಂಬಳ ಬರ್ತಾಯಿತ್ತು. ನಾನು ರಿಟೈರ್ ಆಗಿದ್ದೀನಿ. ನಾನು ರಿಟೈರ್ ಆದಮೇಲೆ ನನ್ನ ಜಾಗಕ್ಕೆ ಒಬ್ಬ ಮಾಸ್ಟರ್ನ ತೊಗೊಂಡಿದ್ದಾರೆ, ಅವ್ನಿಗೆ 10,000 ರೂಪಾಯಿ ಕೊಡ್ತಾಯಿದ್ದಾರೆ. 10,000ದಲ್ಲಿ ಇವತ್ತಿನ ದಿನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಒಬ್ಬ ಕನಿಷ್ಠ ಕೂಲಿ ಕಾರ್ಮಿಕನಿಗೆ 500 ರೂಪಾಯಿ ಇದೆ ಇವತ್ತು. 500 ರೂಪಾಯಿ ಅಂದರೆ 15,000 ರೂಪಾಯಿ ಆಗುತ್ತೆ ಅವ್ರಿಗೆ. ಇವ್ರಿಗೆ 10,000 ರೂಪಾಯಿ ಕೊಡ್ತಾರೆ. ಹೆಂಗಸರು ಹೆಣ್ಣುಮಕ್ಕಳು ಟೀಚರ್ ಕೆಲಸಕ್ಕೆ ಬಂದರೆ 7,000, 8,000, 6,000 ಇಟ್ಕೊಡ್ತಾರೆ. ಪಾಠ ಒಂದೇ, ಎಕ್ಸಾಮ್ ಒಂದೇ, ವ್ಯಾಲ್ಯೂಯೇಷನ್ ಒಂದೇ, ರಿಸಲ್ಟ್ ಒಂದೇ. ಅಲ್ಲಿ ಅವನಿಗೆ 1.5 ರಿಂದ 2.5 ಲಕ್ಷ ಸಂಬಳ ಒಬ್ಬ ತಗೋತಾನೆ, ಇನ್ನೊಬ್ಬ 10,000 ರಿಂದ 15,000 ರೂಪಾಯಿ ಸಂಬಳ ತಗೋತಾನೆ. ಇದು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಹೋದರೆ ಭ್ರಷ್ಟಾಚಾರ ಅಲ್ಲಿ ಸ್ವಲ್ಪ ಕಡಿವಾಣ ಬೀಳುತ್ತೆ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತೇಳಿ ಈ ಶಿಕ್ಷಕರ ಕ್ಷೇತ್ರಕ್ಕೆ ಇದು ಪವಿತ್ರವಾದ ಕ್ಷೇತ್ರ. ಇದು ಶಿಕ್ಷಕರ ಕ್ಷೇತ್ರ ಅನ್ನೋದೇ ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಪವಿತ್ರ ಅಲ್ಲದವರು ಅಥವಾ ಪವಿತ್ರತೆ ಇಲ್ಲದವರು ಇಲ್ಲಿ ಬಂದು ನಿಂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈ ಕ್ಷೇತ್ರದಲ್ಲಿ ಒಂದು ಸತಿ ಒಬ್ಬ ಪವಿತ್ರ ಕ್ಷೇತ್ರ ಆಗಿಲ್ಲ, ಒಂದು ಸತಿ ಒಬ್ಬ ಶಿಕ್ಷಕ ಗೆದ್ದರೆ ಇನ್ನೊಮ್ಮೆ ನನಗಿಂತ ಪ್ರಭಾವಿಯಾಗಿರ್ತಕ್ಕಂಥ ಪ್ರತಿಭೆ ಇರ್ತಕ್ಕಂಥ ಶಿಕ್ಷಕರನ್ನ
ನಿಲ್ಸೋಕ್ಕೆ ನಾವು ಯೋಚನೆ ಮಾಡಬೇಕು. ಇಲ್ಲಿ ಹಾಗಾಗಿಲ್ಲ. ಯಾರೊಬ್ಬ ನಿಂತನೋ 48 ವರ್ಷ 54 ವರ್ಷ ಅವ ಒಬ್ಬನೇ ಇರ್ತಾನೆ, 18 ವರ್ಷ 20 ನಾವು ದಾಖಲೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ದಾಖಲೆ ಯಾವುದಕ್ಕೆ ಮಾಡಿದ್ದಾರೆ? ಅವರ ಅಧಿಕಾರದ ಚೇರಿಗೆ ದಾಖಲೆ ಮಾಡಿದ್ದಾರೆ. ಈ ಶಿಕ್ಷಣ ಕ್ಷೇತ್ರಕ್ಕೆ ದಾಖಲೆ ಬೇಕಲ್ಲ, ನನ್ನ ಇಂಥದೇ ಕೊಡುಗೆ ಅಂತ ಬೇಕಲ್ಲ. ಆ ಕೊಡುಗೆ ಇವತ್ತವರೆಗೂ ಆಗಿಲ್ಲ. ಅವರು ಅದು ಮಾಡಿದರೆ ಆಗ್ತಿತ್ತು, ಅದ್ರಲ್ಲಿ ಅವ್ರ ಕೈಲಿ ಆಗಲ್ಲ. ಯಾಕೆಂತಂದ್ರೆ ಅದ್ರ ಅರಿವಿರಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾವು ಶಿಕ್ಷಕರೇ ನಿಂತು, ಅನುಭವಿ ಶಿಕ್ಷಕರೇ ನಿಂತು ಈ ಶಿಕ್ಷಕರ ಸ್ಥಾನನ ಬೇರೆಯವ್ರಿಗೆ ಯಾವ ಕಾರಣಕ್ಕೂ ಕೊಡೋದು ಬೇಡ. ಶಿಕ್ಷಕರೇ ನಿಲ್ಲಬೇಕು, ಶಿಕ್ಷಕರೇ ಗೆಲ್ಲಬೇಕು, ಶಿಕ್ಷಕರೇ ಅದನ್ನು ಪರಿಹರಿಸಬೇಕು ಅನ್ನೋದು ಒಂದು. ಎರಡನೇದು, ನಾನೊಬ್ಬ ಶಿಕ್ಷಕ. ನಾನು ಶಿಕ್ಷಕನಾಗಿ ಶಿಕ್ಷಕ ರಹಿತ ಶಿಕ್ಷಕದ ಒಬ್ಬ ಪದವೀಧರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಅಥವಾ ಕೈ ಮುಗಿಯೋದು ಅಸಹ್ಯ. ಯಾಕೆಂತಂದರೆ ಶಿಕ್ಷಕರ ಹತ್ರ ಪಾಠ ಕೇಳಿರ್ತಕ್ಕಂಥವ್ರು ಅಲ್ಲಿ ರಾಜ್ಯ ಆಳ್ತಾರೆ. ಅವರು ಶಿಕ್ಷಕರನ್ನ ಕೈ ಮುಗಿದು ಅವ್ರು ಕರಿಬೇಕು. ನಾವೇ ಅವ್ರು ಕೈ ಮುಗಿದು ಅವ್ರ ಹತ್ರ ನಿಂತ್ಕೊಳ್ಳೋಂಥ ಸ್ಥಿತಿ ಬಂದಿದೆ ಅಂತ ಅಂದರೆ ಇದು ಭಾಳ ಕೆಟ್ಟದು. ಮಹಾರಾಜ ಕಾಲದಿಂದನೂ ಆ ಸ್ಥಾನದಲ್ಲಿ ಯಾವಾಗಲೂ ಒಂದು ಗುರು ಇಟ್ಕೊತಾರೆ, ಆ ಗುರು ಗೌರವ ಕೊಡ್ತಾರೆ. ಇಲ್ಲಿ ಗುರುಗಳಿಗೆ ಈಗಿನ ಸರ್ಕಾರಗಳಲ್ಲಿ ಗುರು ಅಂತ ಅಂದರೆ ಅವನ್ನ ನಿಷ್ಕೃಷ್ಟವಾಗಿ ನೋಡುವಂಥ ಪರಿಸ್ಥಿತಿ ಬಂದಿದೆ. ಅದು ಆಗಬಾರ್ದು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ದಯಮಾಡಿ ಈ ಬೆಂಗಳೂರು ಶಿಕ್ಷಕ ಕ್ಷೇತ್ರ ಏನಿದೆ ಅದನ್ನು KRS ಪಕ್ಷಕ್ಕೆ, ಏಕೆಂದರೆ KRS ಪಕ್ಷ ಭ್ರಷ್ಟತೆಯನ್ನು ತೆಗಿಬೇಕು ಅಂತ ಹೊರಟಿರ್ತಕ್ಕಂಥ ಪಕ್ಷ. ಹಾಗಾಗಿ ಇದೊಂದೇ ಜಾಗದಲ್ಲಿ ಇಂಥದನ್ನು ಸರಿಪಡಿಸೋಕ್ಕೆ ಸಾಧ್ಯ ಅಂತೇಳಿ ನಾನು 6 ತಿಂಗಳಿಂದ ಯೋಚನೆ ಮಾಡಿ ನಾನು ದಿಟ್ಟ ಮನಸ್ಸು ಮಾಡಿ ಈ ಪಕ್ಷಕ್ಕೆ ನಾನು ಬಂದು ಸೇರ್ಕೊಂಡಿದ್ದೀನಿ. ನಾನು ಭಾಳ ಖುಷಿ ಇದೆ ಪಕ್ಷಕ್ಕೆ ಬಂದಿರೋದು. ಈ ಪಕ್ಷದಲ್ಲಿ ಕೊನೆ ಪಕ್ಷ ಏನು ಸಾಧನೆ ಮಾಡೋಕ್ಕಾಗದಿಲ್ಲದಿದ್ರು ನಾವು ಸಾವಿನ ಅಂಚಿನಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ಕಾಂಟ್ರಿಬ್ಯೂಷನನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ನೀವು ಇದನ್ನು ಪತ್ರಿಕಾ ಮಾಧ್ಯಮದವರು ಸಹಾಯ ಮಾಡಿದ್ರೆ, ಇದು ಬರೋ ರೀತಿಯಲ್ಲಿ ನೀವು ಸಹಾಯ ಮಾಡಿದ್ರೆ ಇದರ ಮುಖೇಣ ಮುಂದಿನ ಎಲ್ಲ ಉತ್ತಮವಾದಂಥ ಸ್ಥಾನಮಾನಗಳನ್ನ ಈ ಪಕ್ಷ ಗೆದ್ದು ಈ ಸಮಾಜಕ್ಕೆ ಮತ್ತು ಈ ರಾಜ್ಯಕ್ಕೆ ಒಂದು ಒಳ್ಳೇದು ಮಾಡಲಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಬೇಡ್ಕೊತಾ ಇದ್ದೀನಿ.